ನಮಸ್ತೆ ಸ್ನೇಹಿತರೆ, ನಾನು ಮಂತುನೇಷನ್ ಲವರ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ MTS ಹುದ್ದೆಯ ಒಂದು ವಿವರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ಒಂದು MTSನ ಹುದ್ದೆಯ ಬಗ್ಗೆ ಪೂರ್ತಿ ಮಾಹಿತಿ ನನ್ನ ಒಂದು ಹಳೆ ವಿಡಿಯೋಗಳಲ್ಲಿ ಇದೆ, ಅದರಲ್ಲಿ ಹೋಗಿ ನೀವು ನೋಡಬಹುದು. ಈ ವಿಡಿಯೋದಲ್ಲಿ ಹೇಳಿದ್ರೆ ತುಂಬ ದೊಡ್ಡದಾಗುತ್ತೆ ಅನ್ನೋ ಕಾರಣದಿಂದಾಗಿ ಸಿಂಪಲ್ ಆಗಿ ಎಷ್ಟು ಪೋಸ್ಟ್ ಇದೆ, ಏನೇನು ವೇಕೆನ್ಸಿ ಇದೆ, ಹಾಗೆ ಏನೇನು ಅಪ್ಲಿಕೇಶನ್ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನಷ್ಟೇ ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು, MTS ನಲ್ಲಿ ಬಿಟ್ಟಿದ್ದಾರೆ. ಈಗ ಒಂದು ಹೊಸ ವೆಬ್ಸೈಟ್ ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕೋಕ್ಕೆ. ನೀವು ನೋಡ್ತಾ ಇರ್ಬೋದು ssc.government.in. ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕು. ನಿಮ್ಮ ಹಳೆ ID ರಿಜಿಸ್ಟರ್ಡ್ ಲಾಗಿನ್ಗಳಿಂದ ವರ್ಕ್ ಆಗಲ್ಲ. ಸೊ ಹಾಗಾಗಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಿರೋ ಅವರು ಖಂಡಿತವಾಗಿ ಇದನ್ನ ಗಮನಿಸಿ ssc.government.in ಒಳಗಡೆ ಹೋಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಹಾಗೆ ಇದರ ಒಂದು ಹುದ್ದೆ ಒಂದು ಲಾಸ್ಟ್ ಡೇಟ್ ಅಥವಾ ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಅನ್ನೋದು ನೋಡೋದಾದ್ರೆ, ಸೊ ನೋಡ್ತಾ ಇರ್ಬೋದು, ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ನಿಮಗೆ 27/6 ಅಂದರೆ ಜುಲೈಗೆ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಜೂನಲ್ಲಿ. ಈಗ ನಿಮಗೆ ಎಂಡ್ ಬಂದುಬಿಟ್ಟು ಇದೇ ಜುಲೈ 31ನೇ ತಾರೀಕಿಗೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಯಾರ್ಯಾರು ಇನ್ನೂ ಹಾಕಿಲ್ಲ, 31ನೇ ತಾರೀಕು ತನಕ ಸಮಯವಿದೆ, ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕಿ. ಇದಾದ ನಂತರ ಒಂದು ನೀವು ನೋಡೋದಾದರೆ ಒಂದು ಆನ್ಲೈನ್ ಪೇಮೆಂಟ್ ಬಂದುಬಿಟ್ಟು 1/8 ಅಂದರೆ ಆಗಸ್ಟ್ 1ನೇ ತಾರೀಕು ತನಕ ನಿಮಗೆ ಇರುತ್ತೆ. ಸೊ ನನ್ನ ಪ್ರಕಾರ ಮುಂಚೆನೇ ಹಾಕೋಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ನೋಡೋದಾದರೆ ಈ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ ಮೇಲೆ ಎಕ್ಸಾಮ್ ಬಂದುಬಿಟ್ಟು ಅಕ್ಟೋಬರ್ ನವಂಬರಲ್ಲಿ ಎಕ್ಸಾಮ್ ನಡೀತೆ ಅಂತ ಹೇಳಿದ್ದಾರೆ. ಸೊ ಡೇಟ್ ಯಾವುದು ಫಿಕ್ಸ್ ಇಲ್ಲ, ಅಕ್ಟೋಬರ್ ಅಥವಾ ನವಂಬರಲ್ಲಿ ಈ ಒಂದು ಹುದ್ದೆಯ ಎಕ್ಸಾಮ್ಗಳು ಸೊ ನಡೆಯುತ್ತೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ಸೊ ಈ ಒಂದು ಕಾಂಟ್ಯಾಕ್ಟ್ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ತಿಳ್ಕೊಬೋದು, ಮಾಹಿತಿನ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ನೋಡ್ತಾ ಇರ್ಬೋದು ಹುದ್ದೆಗಳು ಎಷ್ಟಿದೆ ಅನ್ನೋದನ್ನ ಇದರಲ್ಲಿ ತಿಳ್ಕೊಳ್ಳೋಣ. ಸೊ ನೋಡ್ಬೋದು, MTS ಬಂದುಬಿಟ್ಟು 4887, ಹಾಗೆ ಹವಲ್ದಾರ್ ಬಂದುಬಿಟ್ಟು 3039 ಹುದ್ದೆಗಳು ಟೋಟಲ್ ಇದೆ. ನೋಡ್ತಾ ಇರ್ಬೋದು, ಯಾರ್ಯಾರು SLC ಆಗಿದ್ದಾನೋ ಅವ್ರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಓಕೆ, ನೆಕ್ಸ್ಟ್ ನೋಡೋದಾದರೆ ಸೊ ರಿಸರ್ವೇಷನ್ ಇದು ಅಷ್ಟೊಂದು ಅವಶ್ಯಕತೆ ಇಲ್ಲ, ನಿಮಗೆ ಮುಂದೆ ಹೇಳ್ತೀನಿ ರಿಸರ್ವೇಷನ್ ಏನೇನಿದೆ ಅಂತ ಹೇಳಿ ಎಲ್ರಿಗೂ. ಹಾಗೆ ಏಜ್ ಕ್ವಾಲಿಫಿಕೇಷನ್ ಏಜ್ ನೋಡೋದಾದರೆ ಇದಕ್ಕೆ ಬಂದುಬಿಟ್ಟು MTSಗೆ 18ರಿಂದ 25 ವರ್ಷದ ಒಳಗಡೆ ಇರೋರು ಹಾಕಬಹುದು. ಸೊ ST SC ಮತ್ತು OBC ಅವರಿಗೆ ಸಡಿಲಿಕೆ ಇರುತ್ತೆ. ಏಜ್ ನಿಮಗೆ ಎಕ್ಸ್ಟ್ರಾ ಇರುತ್ತೆ, ಅದನ್ನ ಮುಂದಿನ ಒಂದು ಪೇಜಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಾದ ನಂತರ ನೀವು MTSಗೆ ಬಂದುಬಿಟ್ಟು 18ರಿಂದ 27 ವರ್ಷ ಇರೋರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಯಾರ್ಯಾರು ಏಜ್ ಬಾರಾಗಿದೆ, ನೀವು ಆರ್ಮಿಗೆ ಹಾಕೋಕ್ಕಾಗ್ತಿಲ್ಲ, SSC GDಗೆ ಹಾಕೋಕ್ಕಾಗ್ತಿಲ್ಲ ಅಂತಂತಂದರೆ ನೀವು MTS ಹುದ್ದೆಗೆ ಪ್ರಯತ್ನ ಮಾಡಬಹುದು. 32 ತನಕ ST SC ಅವ್ರಿಗೆ ಚಾನ್ಸ್ ಇರುತ್ತೆ ಹವಲ್ದಾರಿಗೆ ಹಾಕೋಕ್ಕೆ. ಹಾಗೆ MTSಗೆ ಬಂದುಬಿಟ್ಟು 30 ವರ್ಷಗಳು ಅವಕಾಶ ಇರುತ್ತೆ ST SC ಅವರಿಗೆ. ಸೊ ಓಕೆ, ನೆಕ್ಸ್ಟ್ ನೋಡೋಣ ರಿಸರ್ವೇಷನ್ ಏನೇ ಇದೆ ಅಂತೇಳಿ. ಸೊ ನೋಡ್ತಾ ಇರ್ಬೋದು, ಒಂದು ಏಜ್ನ ಸಡಲಿಕೆ ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ST SC ಅವರಿಗೆ ಸೊ 5 ವರ್ಷ, OBC ಅವರಿಗೆ 3 ವರ್ಷ ಇದಂತಂತಂದರೆ ಈಗ ನೋಡಿ MTSಗೆ 27 ವರ್ಷ ಲಿಮಿಟ್ ಇದೆ. ಸೊ ಇದಕ್ಕೆ +5 ಹಾಕಿದರೆ ನೀವು 32 ವರ್ಷ, ಯಾರ್ಯಾರು ST SC ಅವರು 32 ವರ್ಷ ಕಾಲ ಏಜ್ ಇದೆಯೋ ವಯಸ್ಸಿದೆಯೋ ಅವರು ಈ ಹುದ್ದೆಗೆ ಹಾಕ್ಬೋದು. ಹಾಗೆ OBC ಅವರು 27, ಹಾಗೆ ಅವ್ರಿಗೆ 3 ವರ್ಷ ಸಡಿಲಿಕೆ ಅಂತಂದರೆ 30 ವರ್ಷ OBC ಅವರು ಈ ಹುದ್ದೆಗೆ ಅಪ್ಲಿಕೇಶನ್ನ ಹಾಕಬಹುದು. ಅದಾದ ನಂತರ MTSಗೆ ನೋಡೋದಾದರೆ ಸೊ MTSಗೆ 25 ವರ್ಷ ಕಾಲಾವಕಾಶ ಇದೆ. ಹಾಗೆ ST ಅವರು +5 ಆಗುತ್ತೆ, ಟೋಟಲ್ 30 ವರ್ಷದವರು ಹಾಕ್ಬೋದು ST. ಹಾಗೆ OBC ನೋಡೋದಾದರೆ OBC +3 ವರ್ಷ ಅಂತಂತಂದರೆ ನೀವು 27 ವರ್ಷದೊಳಗಡೆ ಇರೋರು ಕೂಡ MTSಗೆ ಪ್ರಯತ್ನ ಮಾಡ್ಬೋದು. ಇದಾದ ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು SLC ಪಾಸ್ ಆಗಿರಬೇಕು. ಹಾಗೆ ರೆಕಗ್ನೈಸ್ಡ್ ಬೋರ್ಡಿಂದ ಅಂತಂತಂದರೆ ನಮ್ಮ ಬಂದುಬಿಟ್ಟು ಸ್ಟೇಟ್ ಬೋರ್ಡಿಂದ ನೀವು ಪಾಸ್ ಆಗಿರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಸೊ ನೋಡ್ತಾ ಇರ್ಬೋದು 100 ರೂಪೀಸ್ ಇದೆ OBC ಅವರಿಗೆ. ಹಾಗೆ ST SC ಹಾಗೆ ಫೀಮೇಲ್ ಕ್ಯಾಂಡಿಡೇಟ್ ಅವರಿಗೆ ಯಾವುದೇ ರೀತಿಯ ಅಮೌಂಟ್ ಇರೋದಿಲ್ಲ. ಸೊ ನಿಮಗೆ ಫ್ರೀಯಾಗಿ ಅಪ್ಲಿಕೇಶನ್ ಹಾಕ್ಬೋದು. ನೀವು ಹಾಕುವಂಥ ಅಪ್ಲಿಕೇಶನ್ ಚಾರ್ಜ್ ಮಾತ್ರ ಕೊಡಬೇಕಾಗುತ್ತೆ. ಸೊ ಆನ್ಲೈನ್ ನೀವು ಯಾವುದೇ ಒಂದು ಗೌರ್ಮೆಂಟಿಗೆ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಯಾವುದೇ ಚಲನ್ ಇರೋಲ್ಲ, ನಿಮಗೆ ಡೈರೆಕ್ಟಾಗಿ ಅಡ್ಮಿಟ್ ಕಾರ್ಡ್ ಬಂದುಬಿಡುತ್ತೆ.
ಸೊ ನೆಕ್ಸ್ಟ್ ನೋಡೋದಾದರೆ ಎಕ್ಸಾಮ್ ಸೆಂಟರ್ಗಳು ಎಲ್ಲೆಲ್ಲಿದೆ ಅಂತ. ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ಗಮನ ಕೊಟ್ಟು ಹಾಕಿ, ನಿಮಗೆ ಚಾಯ್ಸ್ ಇರುತ್ತೆ. ಸೊ ಕೋಡ್ಗಳು ಇಲ್ಲಿ ಕೊಟ್ಟಿರ್ತಾರೆ. ಸೊ ಈ ರೀತಿ ಕೋಡ್ಗಳು ಇರುತ್ತೆ. ಈ ಕೋಡ್ಗಳನ್ನ ಬರೆದಿಟ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಸೊ ನೋಡಿ, ತುಂಬ ಕರ್ನಾಟಕದ ಕಡೆ ಕೊಟ್ಟಿದ್ದಾರೆ. ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗ, ಬೆಂಗಳೂರು, ಶಿವಮೊಗ್ಗ, ಉಡುಪಿ, ಇಷ್ಟು ನೀವು ಹಾಕ್ಬೋದು ನಮ್ಮ ಕರ್ನಾಟಕದವರು. ಸೊ ಕರ್ನಾಟಕದೊಳಗಡೆ ಕೇರಳ ರೀಸನ್ ಕೂಡ ಬರುತ್ತೆ. ಸೊ ನೀವು ಕರ್ನಾಟಕದಲ್ಲಿರುವಂಥ ನಿಯರ್ ಇಷ್ಟಕ್ಕೆ ಹಾಕಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಮೊದಲು ಸೆಲೆಕ್ಷನ್ ಪ್ರೊಸೀಜರ್ ನೋಡೋದಾದರೆ ಮೊದಲಿಗೆ ನಿಮಗೆ CBE ಇರುತ್ತೆ, ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತೇಳಿ. CBT ಅಥವಾ CBE ಎರಡು ಒಂದೇ. ಸೊ ಇದಾದ ನಂತರ ನಿಮಗೆ ಹವಲ್ದಾರ್ ಹುದ್ದೆಗೆ ಮಾತ್ರ ಫಿಸಿಕಲ್ ಸ್ಟ್ಯಾಂಡರ್ಡ್ನ ಕೇಳ್ತಾರೆ. ಅದನ್ನ ಮುಂದಿನ ಒಂದು ಫೇಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಇದಾದ ನಂತರ ನೀವು ಕನ್ನಡದಲ್ಲಿ ಸಹ ಈ ಒಂದು ಎಕ್ಸಾಮ್ನ ಬರಿಬೋದು. ಇದಾದಮೇಲೆ ನೋಡ್ತಾ ಇರ್ಬೋದು ಎಕ್ಸಾಮಿನೇಷನಲ್ಲಿ ಏನೇನು ಕೇಳ್ತಾರಂತ. ಸೊ ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ಬಂದುಬಿಟ್ಟು ಸೀಸನ್ 1ನಲ್ಲಿ ಸೊ ಈ ರೀತಿಯ ಒಂದು ಕ್ವಶನ್ ಕೇಳ್ತಾರೆ. ನಿಮಗೆ ಸಮಯ ಬಂದುಬಿಟ್ಟು ಇಷ್ಟಿರುತ್ತೆ. ಸೀಸನ್ 2ನಲ್ಲಿ ಕೂಡ ಜನರಲ್ ಅವೇರ್ಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ಯಾರಿಸನ್ ಇರುತ್ತೆ. ಸೊ ಇಷ್ಟು ನಿಮಗೆ ಸಮಯ ಕೊಡ್ತಾರೆ. ಇದನ್ನ ಮುಂಚೆ ನೋಡ್ಕೊಳ್ಳಿ, ಪ್ರಿಪೇರ್ ಆಗಿ ಯಾವ ರೀತಿ ಎಕ್ಸಾಮ್ ಬರೀಬೇಕು ಅಂತೇಳಿ. ಸೊ ಈ ಸಿಲೆಬಸ್ ಏನು ಕೊಟ್ಟಿರ್ತಾರೆ ಇದೇ ಸಿಲೆಬಸ್ ತಕ್ಕನಾಗೆ ಸ್ಟಡಿ ಮಾಡಿ, ಇದಕ್ಕೆ ಹೋಗಿ ಅದು ಬೇರೆ ಎಲ್ಲ ಓದಿ ತೊಂದರೆ ತೊಗೊಳೋಕ್ಕಿಂತ ಇದರಲ್ಲಿ ಏನು ಕೊಟ್ಟಿರ್ತಾರೋ ಅದ್ರ ಪರ್ಪಸ್ ಮಾತ್ರ ಓದಿ. ಇದಾದ ನಂತರ ಹೇಳಿದೆ ನಿಮಗೆ PST PET ಇರುತ್ತೆ ಅಂತಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಹಾಗೆ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಅಂತೇಳಿ. ಅಂತಂದರೆ ದಹದಾಡಿಕ ಹಾಗೆ ನಿಮ್ಮೊಂದು ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸೊ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಏನಿರುತ್ತೆ ಅನ್ನೋದಾದರೆ ನೋಡಿ, ಮೇಲಿಗೆ ಬಂದುಬಿಟ್ಟು 1600 ಮೀಟರು 15 ನಿಮಿಷದಲ್ಲಿ ನಡ್ಕೊಂಡು ಕಂಪ್ಲೀಟ್ ಮಾಡಬೇಕು. ಹಾಗೆ ಹುಡುಗಿಯರು ಬಂದುಬಿಟ್ಟು 1 ಕಿಲೋಮೀಟರ್ನ 20 ನಿಮಿಷಗಳ ಕಾಲಾವಕಾಶದಲ್ಲಿ ಕಂಪ್ಲೀಟ್ ಮಾಡಬೇಕು. ಸೊ ತುಂಬ ಈಸಿ ಇರುತ್ತೆ, ಯಾವುದೇ ಪ್ರಾಕ್ಟೀಸ್ನ ಅವಶ್ಯಕತೆ ಇರೋಲ್ಲ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸೋಕ್ಕೆ ಹೋಗಬೇಡಿ. ನೆಕ್ಸ್ಟು ಹೈಟಿನ ನೋಡೋದಾದರೆ ಸೊ PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತಂದರೆ ದೇಹದಾರ್ಢ್ಯ ಎಕ್ಸಾಮ್ ಇದ್ರ ಬಗ್ಗೆ. ಸೊ ಹೈಟ್ ಬಂದುಬಿಟ್ಟು ಬಾಯ್ಸಿಗೆ ಬಂದುಬಿಟ್ಟು 157 ಸೆಂಟಿಮೀಟರ್ ಇರುತ್ತೆ. ಹಾಗೆ ಚೆಸ್ಟ್ ಬಂದುಬಿಟ್ಟು 81 ಸೆಂಟಿಮೀಟರ್ ಇರುತ್ತೆ. ಅಂದರೆ ನೀವು ಫುಲ್ಫಿಲ್ ಮಾಡಿದಾಗ ಎಕ್ಸ್ಪ್ಯಾಂಡೆಡ್ ಮಾಡಿದಾಗ 81 ಸೆಂಟಿಮೀಟರ್ ನಿಮ್ಮ ಒಂದು ಇದೆ ಬರಬೇಕು. ಹಾಗೆ ಫೀಮೇಲಿಗೆ ನೋಡೋದಾದರೆ 152 ಸೆಂಟಿಮೀಟರ್ ಹೈಟ್ನ ಕೇಳಿರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಹೈಟ್ ಎಲಿಜಿಬಲ್ ಇರ್ತಾರೆ, ಹೈಟ್ ಬಗ್ಗೆನೂ ತಲೆ ಕೆಡಿಸೋವಂಥ ಅವಶ್ಯಕತೆ ಇಲ್ಲ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಡಾಕ್ಯುಮೆಂಟೇಷನ್ ಏನೇನು ಇರಬೇಕು ನಿಮ್ಮ ಹತ್ರ ಅಂತಂದರೆ ಸೊ ಇಷ್ಟು ಡಾಕ್ಯುಮೆಂಟ್ಗಳಲ್ಲಿ ರೆಡಿ ಮಾಡಿಸಿರಿ. ನೀವು ಯಾವ್ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ತಿರೋ ಅದ್ರ ಪರ್ಪಸ್ ಇರಬೇಕಾಗತ್ತೆ. ನಾರ್ಮಲಾಗಿ ಆಧಾರ್ ಕಾರ್ಡು, ವೋಟರ್ ಐ ಡಿ, ಪ್ಯಾನ್ ಕಾರ್ಡ್ ಕಂಪಲ್ಸರಿಗೆ ಇವುಗಳನ್ನಾದರೂ ಮಾಡಿಸಿ ಇಟ್ಕೊಂಡಿರಿ. ಇಲ್ಲಿ ನೋಡ್ತಾ ಇರ್ಬೋದು ವೇಕೆನ್ಸಿ ಒಂದು ಲೀಸ್ಟ್ ಕೊಟ್ಟಿದ್ದಾರೆ. ಈ ಒಂದು ಬೇಸ್ ಮೇಲೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ನಮ್ಮ ಕರ್ನಾಟಕ ಇಲ್ಲಿ ಬಂದುಬಿಟ್ಟು ಬೆಂಗಳೂರು ಇಲ್ಲಿದೆ ನೋಡಿ. ಸೊ ಇಷ್ಟು ಅಪ್ಲಿಕೇಶನ್ಗಳು ಇವೆ. ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿಬಿಟ್ಟು ನೀವು ಕೋಡ್ ಮುಖಾಂತರ ಅಪ್ಲಿಕೇಶನ್ನ ಹಾಕಿ. ಓಕೆ, ಈ ಒಂದು ನೋಟಿಫಿಕೇಷನ್ ಒಂದು ಚಿಕ್ಕದಾದ ಮಾಹಿತಿ ಇಷ್ಟಿತ್ತು. ಒಂದು 81 ಪೇಜ್ಗಳಿದೆ. ಅದರಲ್ಲಿ ನಮಗೆ ಬೇಕಾದ ಮಾತ್ರ ನಾನು ಸ್ಕ್ರೀನ್ಶಾಟ್ ತೆಗೆದು ವಿವರಿಸಿದ್ದೇನೆ. ಜೈ ಹಿಂದ್.